ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ. ಈ ಪುಟಾಣಿ ವಿಡಿಯೋಗೆ ಆದರಿಕ ಸುಸ್ವಾಗತ. ಮತ್ತೊಂದು ವಿಡಿಯೋಗೆ ಸ್ನೇಹಿತರೆ, ಗಿಡಮೂಲಿಕೆಗಳು, ತುಂಬ ಥರದ ಗಿಡಮೂಲಿಕೆಗಳು, ಮನೆಮದ್ದು, ಆಯುರ್ವೇದಿಕ್ ಔಷಧಿ ಗಿಡಗಳು ನೋಡಿಸ್ತಾ ಬಂದಿದ್ದೀವಿ. ಅನೇಕ ಥರದ ಗಿಡಮೂಲಿಕೆಗಳು ತೋರಿಸ್ತಾ ಬಂದಿದ್ದೀವಿ. ಇದು ಒಂದು ಅಮೂಲ್ಯವಾದ ಒಂದು ಗಿಡಮೂಲಿಕೆ ಔಷಧಿ. ಅದು ನೀವು ನೋಡಿರ್ತೀರ, ನಾವು ನೋಡಿರ್ತೀವಿ, ಎಲ್ಲ ಕಡೆಯೂ ನೋಡಿರ್ತೀರ ಸ್ನೇಹಿತರೆ. ತುಂಬ ಅಮೂಲ್ಯವಾದದ್ದು ಈ ಗಿಡ. ಈ ಗಿಡದ ಮದ್ದನ್ನು ಉಪಯೋಗ ಏನು ಅಂದರೆ ಭಾಳ ಅಮೂಲ್ಯವಾದದ್ದು. ಚಿಕ್ಕ ಮಕ್ಕಳಾಗ್ಬೋದು, ದೊಡ್ಡ ಮಕ್ಕಳಾಗ್ಬೋದು, ದೊಡ್ಡವರಾಗ್ಬೋದು, ವಯಸ್ಸಾದವರಾಗ್ಬೋದು, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಈ ಮದ್ದನ್ನು. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಸಬ್ಸ್ಕ್ರೈಬರ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಹಾಕಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೆಗೆ ಬಟನ್ ಒತ್ತಿರಿ. ಮತ್ತು ವಿಡಿಯೋನ ಆದಷ್ಟು ಫ್ರೆಂಡ್ಸ್ಗೆ, ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ. ಅದುವೇ ದೊಡ್ಡ ಪತ್ರೆ ಅಂತೀವಿ. ಈ ದೊಡ್ಡ ಪತ್ರೆ ನೋಡಿರ್ತೀರ, ಮನೆಗಳಲ್ಲಿ ಸುತ್ತ ಹಾಕ್ಕೊಂಡಿರ್ತಾರೆ. ಹೊರಗಡೆ ಎಲ್ಲೂ ಸಿಗಲ್ಲ. ಇದು ಮನೆ ಹತ್ರನೇ ಬೆಳೆಸ್ಕೊಬೇಕು. ಇದ್ರ ಸುವಾಸನೆ ಬಂದು ಪತ್ರೆ ಥರನೇ ಇರುತ್ತೆ. ಪತ್ರೆ ಥರನೇ ಸ್ಮೆಲ್ ಬರುತ್ತೆ, ಘಮ ಘಮ ಅಂತ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ಇದು ಎರಳುಗಳು ನೋಡಿ. ಇದು ಹೇಗೆ ನೋಡಿ, ಅದೆಲ್ಲ ನೆರಳಿದೆಯಲ್ಲ, ಅದೇ ಥರನೇ ನಮ್ಮ ಗಂಟಲಲ್ಲಿ ಕಫ, ಅತಿ ಹೆಚ್ಚಾಗಿ ಕಫ ಬರೋದು. ತುಂಬ ಕೆಮ್ಮಿದೆ, ಒಣಕೆಮ್ಮು ಅಂದರೆ ಕಫ ಕೆಮ್ಮೆಲ್ಲ, ಒಣಕೆಮ್ಮು. ತುಂಬ ಕೆಮ್ತಾ ಇರ್ತೀರ, ಅಯ್ಯೋ ಎಷ್ಟು ಕೆಮ್ಮಿರು, ಎಷ್ಟು ಔಷಧಿ ತೊಗೊಂಡಿದ್ದೀರಾ, ಮನೆ ಮದ್ದು ಮಾಡ್ತಾಯಿದ್ದೀರಾ, ಆಗ್ತಾಯಿರಲ್ಲ ಒಣಕೆಮ್ಮಲ್ಲಿ. ಮತ್ತು ಮೆಡಿಕಲ್ಲು, ಮತ್ತು ಮೆಡಿಸಿನ್ಸು, ಹಾಸ್ಪಿಟಲ್ಲು ತುಂಬ ಖರ್ಚು ಮಾಡಿದ್ದೀರಾ, ಇದರಲ್ಲಿ ಏನೂ ಹೋಗಿ ವಾಸನೆ ಆಗಿಲ್ಲ ಅಂದಾಗ ಅವಾಗ ನೀವು ಮಾಡ್ಕೊಬೇಕಾಗ್ತಿರೋದು ಇಷ್ಟೇ ಸ್ನೇಹಿತರೆ. ಇದೇ ನೋಡಿ ದೊಡ್ಡ ಪತ್ರೆ. ಇದೇ ಥರ ಎಲೆ ಮಾತ್ರ ಮಂದಗಿರುತ್ತೆ ನೋಡಿ, ತರ್ಬೋದು ಸ್ನೇಹಿತರೆ. ಎಲೆ ಇದೇ ಥರ ಮಂದಗಿರುತ್ತೆ. ಈ ಎಲೆಗೆ ನೀವು ಸಂಪೂರ್ಣವಾಗಿ ಈ ಒಂದು 3 ರಿಂದ 4 ಎಲೆ ಅಥವಾ 4 ರಿಂದ 5 ಎಲೆ ಕಿತ್ಕೊಂಡ್ಬಿಟ್ಟು ಇದಕ್ಕೆ ಕಲ್ಲುಪ್ಪು ಅಂದರೆ ಉಪ್ಪು, ಸಾಲ್ಟು, ಉಪ್ಪು, ಕಲ್ಲುಪ್ಪು, 5 ಎಲೆಗೂ 5 ಕಲ್ಲು ಅಂದರೆ ಇಷ್ಟು ದಪ್ಪ ಇರ್ತಾವೆ ಸಣ್ಣಗೆ. 1 ಗ್ರಾಮ್ ಅಷ್ಟು ಕಲ್ಲುಪ್ಪು 5 ಎಲೆಗೆ ಇಟ್ಬಿಟ್ಟು ಮರ್ಚಿಬಿಟ್ಟು ನೀವು ಬಾಯಲ್ಲಿ ಚೆಂದಾಗಿ ಜಿಗಿಬೇಕು. ಆ ಜಿಗಿದ್ಬಿಟ್ಟು ರಸ ಮತ್ತು ಆ ಸೊಪ್ಪಿನ ಸಮೇತ ನೀವು ತಿನ್ನಬೇಕು. ದಿನ ಈ ಥರ ತಿನ್ಕೊತಾ ಬಂದರೆ, 1 ವಾರ ನೀವು ತಿನ್ಕೊತಾ ಬಂದರೆ ಕೆಮ್ಮು ವಾಸಿ ಆಗುತ್ತೆ, ಮತ್ತು ಶ್ವಾಸಕೋಶ ಕ್ಲೀನ್ ಆಗುತ್ತೆ, ಮತ್ತು ಮಾತು ಕ್ಲೀನಾಗಿ ಸ್ವಚ್ಛತೆ ಆಡ್ತೀರ. ಮತ್ತು ನಿಮಗೆ ಎಂಥ ಉಸಿರಾಟದ ಕಮ್ಮಿ ಏನೇ ತೊಂದರೆ ಇದ್ರೂ ಅದನ್ನು ಕೂಡ ಸಂಪೂರ್ಣ ವಾಸಿ ಆಗುತ್ತೆ ಸ್ನೇಹಿತರೆ. ನಿಮಗೆ ಇವಾಗ ಅಂತಲೇ ಯಾವಾಗಾದರೂ ಕೆಮ್ಮು ಬಂದಾಗೂ ಅಷ್ಟೇ, ಮತ್ತು ಕೋಲ್ಡ್ ಆದಾಗೂ ಅಷ್ಟೇ ಇದನ್ನು ನಾವು ಈ ಸೊಪ್ಪನ್ನು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ದೊಡ್ಡ ಪತ್ರೆ ಇದು ನೋಡ್ತಾ ಇರ್ಬೋದು. ಎಲ್ಲ ಕಡೆಯೂ ಸಿಗಲ್ಲ ಇದು. ಹಳ್ಳಿಗಳ ಕಡೆ ಕೆಲವು ಮನೆ ಭಾಗದಲ್ಲಿ ಇಟ್ಕೊಂಡಿರ್ತಾರೆ, ತೋಟಗಳಲ್ಲಿ ಬೆಳ್ಕೊಂಡಿರ್ತಾರೆ. ಇದು ಬೆಳ್ಕೊಬೇಕು ನಾವೇ, ಯಾವುದೇ ಥರದ ಪ್ರಕೃತಿಯಲ್ಲಿ ಸಿಗಲ್ಲ. ಈ ಪತ್ರೆನ ಬೆಳ್ಕೊಬೇಕು ನೋಡಿ, ಇದೇ ಥರ ಇರುತ್ತೆ ದೊಡ್ಡ ಪತ್ರೆ. ಇದನ್ನು ಉಪಯೋಗ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಇದರಲ್ಲಿ ಮುಖ್ಯವಾಗಿ ಇನ್ನೊಂದು, ನೀವು ಎಂಥ ಕಫ ಇರುತ್ತೆ ಅದೊಂದು ವಾಸಿ ಆಗುತ್ತೆ. ಮತ್ತು ನಿಮಗೆ ಏನಾದರೂ ಜೀರ್ಣಾಂಗ ಕ್ರಿಯೆ ಕಮ್ಮಿ ಆಗಿದ್ದರೂ ಕೂಡ, ಜೀರ್ಣ ಆಗ್ತಿಲ್ಲ ಊಟ ಮಾಡಿದ್ದು ಅಂದರೂ ಕೂಡ, ಅದು ಕೂಡ ಜೀರ್ಣ ಕೂಡ ಮಾಡುತ್ತೆ ಈ ಪತ್ರೆದಲ್ಲಿ. ದೊಡ್ಡ ಪತ್ರೆ ಸ್ವಲ್ಪ ಕಹಿಯಾಗಿರುತ್ತೆ. ಉಪ್ಪು ಹಾಕೊಂಡ್ರೆ ಹಸಿಯದೇ ತಿನ್ನೋಕ್ಕಾಗಲ್ಲ. ಹಸಿ ಎಲೆನೇ ತಿನ್ನೋಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪು ಹಾಕೊಂಡು ತಿಂದರೆ ಕಹಿಯಾಗಿ ಸ್ವಲ್ಪ ಸಿಹಿಯಾಗಿ ಇರುತ್ತೆ, ಚೆನ್ನಾಗಿರುತ್ತೆ. ಒಗ್ರಾಗಿ ತಿನ್ಕೊತಾ ಬನ್ನಿ, ವಾಸಿಯಾಗುತ್ತೆ. ಮಕ್ಕಳು ತಿನ್ಬೋದು, ದೊಡ್ಡವರು ತಿನ್ಬೋದು. ಚಿಕ್ಕ ಮಕ್ಕಳಿಂದ ಅಂದರೆ 5 ವರ್ಷದಿಂದ ಮಕ್ಕಳಿಂದ ಹಿಡಿದು ನೀವು 40 ವರ್ಷ, 50 ವರ್ಷ, 60 ವರ್ಷ, 70 ವರ್ಷದವರೆಗೂ ಎಲ್ಲರೂ ತಿಂತಾ ಬರ್ಬೋದು ಸ್ನೇಹಿತರೆ. ಇದನ್ನು ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಆಯುರ್ವೇದಿಕ ಔಷಧಿ, ಮನೆಮದ್ದು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಎಲೆ. ದೊಡ್ಡ ಪತ್ರೆ ಅಂತೀವಿ. ಈ ಪತ್ರೆಯನ್ನು ನೀವು ಮಾಡ್ಕೊಳ್ಳಿ. ನಿಮಗೆ ಸಂಪೂರ್ಣವಾಗಿ ಅನೇಕ ಥರದ ವೀಡಿಯೋಗಳು ಮಾಡಿ ನಿಮ್ಮ ಮುಂದೆ ತರ್ತೀವಿ ಮನೆಮದ್ದು. ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನೋಡ್ತಾ ಇರಿ ಈ ಮನೆಮದ್ದಿನ ದೊಡ್ಡ ಪತ್ರೆಯ ಉಪಯೋಗಗಳನ್ನ ಪಡ್ಕೊಳ್ಳಿ ಸ್ನೇಹಿತರೆ. ಮತ್ತೆ ಒಳ್ಳೊಳ್ಳೆ ವೀಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ. ಸಿಗೋಣ ಅಂಥವ್ರಿಗೂ ಥ್ಯಾಂಕ್ ಯು ಸೊ. ದೊಡ್ಡ ಪತ್ರೆ ಮನೆಮದ್ದು ಉಪಯೋಗ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಇದು ದಿನ ತಿಂದರೂ ಒಳ್ಳೆಯದೇ. ನಮಗೆ ಕೆಮ್ಮಲಿ ಅಂತೇನಿಲ್ಲ, ಕೆಮ್ಮಿಲ್ಲ ಅಂದ್ರೂ ತಿನ್ಕೊಳ್ತಾ ಬಂದ್ರೂ ನಾವು ಮಾತು ಕ್ಲೀನಾಗಿ ಬರ್ತೈತೆ, ಮತ್ತು ಶ್ವಾಸಕೋಶ ಕ್ಲೀನ್ ಆಗುತ್ತೆ, ಜೀರ್ಣಾಂಗ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇದನ್ನು ಭಾಳ ಸಿಂಪಲಾಗಿ ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ. ತೊಳ್ಕೊಳ್ಳೋದು, ಒಂದೆಲ್ಲ 4 ಎಲೆ ಕಿತ್ಕೊಳ್ಳೋದು, ತೊಳೆಯೋದು, ನೀರಲ್ಲಿ ಉಪ್ಪು ಹಾಕೊಂಡು ಜಿಗಿಯೋದು, ಚೆನ್ನಾಗಿ ತಿಂದ್ಬಿಟ್ಟು ರಸ ಕುಡಿಯೋದು. ಇಷ್ಟು ಮಾಡ್ಕೊತಾ ಬನ್ನಿ ಸ್ನೇಹಿತರೆ. ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಇದನ್ನು ಮನೆ ಪತ್ರನೂ ಬೆಳ್ಕೊಬೋದು. ಇದನ್ನು ಏನು ನಾವು ಸ್ವಲ್ಪ ಬುಡ ಕಿತ್ಕೊಂಡು ಹೋಗ್ಬಿಟ್ಟು ನಿಮ್ಮ ಮನೆ ಪಾರ್ಟಲ್ಲಿ ಹಾಕಿಬಿಟ್ರೆ ಪಾಟಲ್ಲೂ ಕೂಡ ಬೆಳ್ಕೊತೈತೆ.
ಓಕೆ ಸ್ನೇಹಿತರೆ, ಸಿಗೋಣ. ಇದಕ್ಕೇನು ಫ್ರೀಯಾಗಿ ನ್ಯಾಚುರಲ್ಸ್ ಯಾವುದೇ ಥರ ದುಡ್ಡು ಕಾಸು ಕೊಡಬೇಕಾಗಿಲ್ಲ. ಅದು ಪ್ರಕೃತಿ ನಿಯಾಮಕವಾಗಿ ಮನೆ ಪಕ್ಕನಲ್ಲೇ ಬಳಕೊಬೋದು. ಇದು ಅಂದರೆ ಬಯಲೆಲ್ಲ ಸಿಗಲ್ಲ, ಇದು ಮನೆ ಅಥವಾ ತೋಟದಲ್ಲಿ ಯಾರಾದರೂ ತೋಟದ ಕರೆಂಟ್ ಪಕ್ಕ ಅಂತ ಹೇಳ್ತೀವಲ್ಲ, ತೋಟದ ಮನೆಯಲ್ಲಿ ಅಲ್ಲಿ ಬೆಳ್ಕೊಂಡಿರ್ತಾರೆ. ಸಿಗೋಣ. ಥ್ಯಾಂಕ್ ಯು, ಬಾಯ್. ಮತ್ತೊಂದು ವೀಡಿಯೋ ಸಿಗೋಣ. ನೋಡ್ತಾ ಇದ್ದೀನಿ, ಒಳ್ಳೊಳ್ಳೆ ವೀಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.